ನಮಸ್ಕಾರ ನಮ್ಮ ಫಾಲೋವರ್ಸ್ ದೇವರುಗಳಿಗೆ. ನಾವು ಇವತ್ತು ನರಸಾಪುರ ಪಕ್ಕದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲಿ ಜೋಡಿಪುರ ಅಂದಲ್ಲಿ ಒಂದು ಲೇಔಟ್ ಆಗಿದೆ. ಆ ಲೇಔಟ್ ಅಲ್ಲಿ ಇದೀರಿ ಇವತ್ತು ನಾವು. ಈ ಲೇಔಟ್ ಅಲ್ಲಿ ಬರೋಬ್ಬರಿ ಒಂದು 45 ಸೈಟ್ಗಳಾಗಿರುತ್ತೆ. ಈ ಲೇಔಟ್ ಅಲ್ಲಿ ನರಸಾಪುರ ಇಂಡಸ್ಟ್ರಿಯಲ್ ಇಂದ ಒಂದು ಜಸ್ಟ್ ನನ್ನ ಪ್ರಕಾರ ಒಂದು 5 ಕಿಲೋಮೀಟರ್ಸ್ ಬರ್ಬೋದು. ಇದು ನಾವು KR ಪುರಂ ಇಂದ ಒಂದು 35 ಕಿಲೋಮೀಟರ್ಸ್ ಬರ್ಬೋದು. KR ಪುರಂ ಟು ಈ ಲೇಔಟ್ಗೆ ತುಂಬಾ ಸಿಟಿಗೆ ನಿಯರ್ ಆಗಿದೆ ಇದು. ಅದಕ್ಕೆ ಲೈಕ್ ನಮ್ಮ ಫಾಲೋವರ್ಸ್ ಅಲ್ಲಿ ಯಾರನ್ನ ತಗೋಬೇಕು ಅಂತ ಇಂಟ್ರೆಸ್ಟ್ ಇರೋರು ನನಗೆ ಕಾಲ್ ಮಾಡ್ಬೋದು, ನಂಬರ್ ಹಾಕಿರ್ತೀನಿ. ಓಕೆನಾ? ಈ ಲೇಔಟ್ ಬಗ್ಗೆ ಡೀಟೇಲ್ಸ್ ಆಕ್ಚುಲಿ ಇವ್ರು ಹೇಳ್ತಾರೆ, ಯಾಕಂದ್ರೆ ಲೇಔಟ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ಬಟ್ ಲೇಔಟ್ ಜೆನ್ಯೂನ್ ಆಗಿದೆ ಅನ್ನೋದೊಂದು ಗೊತ್ತಿರತ್ತಷ್ಟೇ. ಬಟ್ ಡೀಟೇಲ್ಸ್ ಇವ್ರು ಹೇಳ್ತಾರೆ, ಲೋನ್ ಯಾವ ತರ, ಲೇಔಟ್ ಯಾವ ತರ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಇವ್ರು ಹೇಳ್ತಾರೆ. ಮತ್ತೆ ಇವರು ಇಂತ ಮುಂಚೆ ಏನೇನು ಲೇಔಟ್ಗಳು ಮಾಡಿದ್ರು ಎಲ್ಲ ಇವ್ರು ಹೇಳ್ತಾರೆ, ಕೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಶ್ರೀನಿವಾಸನ್ ಅಂತ. ನಾನು JS ಗಾರ್ಡನ್ ಡೆವಲಪರ್ಸ್ ಅಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿದ್ದೀನಿ. ನಮ್ದು ಲೇಔಟ್ ಎಲ್ಲಿ ಅಂತ ನೋಡಿದ್ರೆ ಸುಮಾರು ಮಾಳೂರಲ್ಲಿ 7-8 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ವೇಮಗಲಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಇದು ಹೊಸ ಪ್ರಾಜೆಕ್ಟ್ ನಾವು ಸ್ಟಾರ್ಟ್ ಮಾಡಿದೀವಿ. ನಮ್ಮ ಹೆಡ್ ಆಫೀಸ್ ಬಂದ್ಬಿಟ್ಟು KR ಪುರದಲ್ಲಿ ಇದೆ. KR ಪುರಂ ಸಬ್ ರಿಜಿಸ್ಟರ್ ಆಫೀಸ್ ಪಕ್ಕದಲ್ಲಿ ಇದೆ ನಮ್ದು ಹೆಡ್ ಆಫೀಸು, JS ಗಾರ್ಡನ್ ಡೆವಲಪರ್ಸ್ ಅಂತ. ಸೊ ನಮ್ದು ಏನಪ್ಪಾ ಅಂತ ನೋಡಿದ್ರೆ ಎಲ್ಲರೂ ಸೈಟ್ ತಗೋಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಯಾರೆಲ್ಲ ನಮ್ಮನ್ನ ನಂಬ್ಕೊಂಡು ನಮ್ಮ ಊರನ್ನ ನಂಬ್ಕೊಂಡು ಬರ್ತಾರೋ ಅವ್ರಿಗೆ ಪ್ರತಿಯೊಬ್ಬರಿಗೂ ಸೈಟ್ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಮ ರೇಟ್ಗಳು ನೋಡಕ್ ಹೋಗಿದ್ರೆ ಬರೀ ನಾರ್ಮಲ್ ರೇಟ್ ಅಲ್ಲಿ ಲೇಔಟ್ಗಳು ಯಾವ ತರ ಇರುತ್ತೋ, ಯಾವ ಫೆಸಿಲಿಟಿ ಇರುತ್ತೋ ಆ ಫೆಸಿಲಿಟಿ ಎಲ್ಲ ಕೊಡ್ತೀವಿ. ನಮ್ಮ ರೇಟ್ಗಳೆಲ್ಲ ತುಂಬಾ ನಾರ್ಮಲ್ ರೇಟ್ಗಳೇ ಇರೋದು. ಸರ್ ಇವಾಗ ಈ ಲೇಔಟ್ ಏನ್ ರೇಟ್ ಇದೆ ಸರ್? ಈ ಲೇಔಟ್ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ, DTCP ಅಪ್ರೂವಲ್ ಆಗಿದೆ ಸರ್. ಓಕೆ. ಸೊ ನಮ್ದು ಇದು ಬ್ರೋಚರ್ಸ್, ಇದು ನಿಮ್ ಕಂಪ್ನಿ ಬ್ರೋಚರ್, ಇವ್ರ ಕಂಪ್ನಿ ಬ್ರೋಚರ್ ನೀವು ನೋಡ್ಬೋದು. ಹೇಳಿ. ಸೊ ಈ ಬ್ರೌಚರ್ ಬಂದ್ಬಿಟ್ಟು ಸರ್ ನಾವು DTCP ಅಪ್ರೂವಲ್ ಅಂಡ್ DC ಕನ್ವರ್ಷನ್ ಮಾಡಿ ಲೇಔಟ್ ಪ್ರತಿಯೊಂದನ್ನು ವಾಟರ್ ಫೆಸಿಲಿಟಿ ಅಂಡ್ ಡ್ರೈನೇಜ್ ಫೆಸಿಲಿಟಿ, ಸಿವೇಜ್ ಫೆಸಿಲಿಟಿ ಅಂಡ್ ಟಾರ್ ರೋಡ್, ಎಲೆಕ್ಟ್ರಿಸಿಟಿ ಅಂಡ್ ಸ್ಟ್ರೀಟ್ ಲೈಟ್ ಫೆಸಿಲಿಟಿ ಎಲ್ಲ ಇರುತ್ತೆ ಸರ್. ನೆಕ್ಸ್ಟ್ ನಿಮ್ಗೆ ಲೋನ್ ಫೆಸಿಲಿಟಿ 75% ನಾವೇ ನಿಮ್ಗೆ ರೆಡಿ ಮಾಡಿ ಕೊಡ್ತೀವಿ ಸರ್. 25% ಡೌನ್ ಪೇಮೆಂಟ್ ಕಟ್ಟಿ ನೀವು ಅಗ್ರಿಮೆಂಟ್ ಮಾಡಬೇಕು. ಇನ್ನೊಂದು ಈ ಲೇಔಟ್ ಬಂದ್ಬಿಟ್ಟು ಊರ್ ಪಕ್ಕದಲ್ಲಿ ಇರೋದ್ರಿಂದ ನಿಮ್ಗೆ ಈ ಊರಲ್ಲಿ ಸಪ್ಲೈ ಮಾಡೋ ನೀರು ಇದೆ ಅಲ್ವಾ, ಟ್ಯಾಂಕ್, ಓವರ್ ಟ್ಯಾಂಕ್ ನೀರು, ಈ ಗೌರ್ಮೆಂಟ್ ನೀರು ಈ ಲೇಔಟ್ಗೂ ಸಪ್ಲೈ ಆಗತ್ತೆ. ನೆಕ್ಸ್ಟ್ ನೀವು ಇಂಡಿವಿಜುವಲ್ ಬೋರ್ನು ಹಾಕೊಂಡು ನೀವು ಮಾಡ್ಕೋಬಹುದು. ಪ್ರತಿಯೊಬ್ಬರು ಸೈಟ್ ತಗೋಬೇಕು ಅನ್ನೋದು ನಮ್ಮ ಉದ್ದೇಶ. ನೀವು KR ಪುರಂನಿಂದ ನೋಡಿದ್ರೆ ಬರೀ 35 ಕಿಲೋಮೀಟರ್ ಅಲ್ಲಿ ಈ ಲೇಔಟ್ ನಿಮ್ಗೆ ಸಿಗತ್ತೆ. ಇದರಲ್ಲಿ ನಿಮ್ಗೆ ಏನ್ ಬೆನಿಫಿಟ್ಸ್ ಅಂತ ಮತ್ತೆ ನಾನು ಹೇಳ್ತೀನಿ ಈ ವಿಚಾರದಲ್ಲಿ, ಇದು ಕೇಳಿ ಅಷ್ಟೇ. ಆತರ ಒಂದು ಒಳ್ಳೆ ಅನುಕೂಲ ಇರುತ್ತೆ ಇದು. ನೆಕ್ಸ್ಟ್ ಇಂಡಸ್ಟ್ರಿ ಏರಿಯಾ ತುಂಬಾ ಪಕ್ಕದಲ್ಲಿ ಇರೋದ್ರಿಂದ, ನರಸಾಪುರ ಇಂಡಸ್ಟ್ರಿ ಏರಿಯಾ ತುಂಬಾ ಪಕ್ಕದಲ್ಲಿ ಇರೋದ್ರಿಂದ ಈ ಇಂಡಸ್ಟ್ರಿ ಏರಿಯಾದಲ್ಲಿ ಕೆಲಸ ಮಾಡೋರು ಇಲ್ಲಿ ಬಂದು ಸೈಟ್ಗಳು ತಗೊಳ್ಳೋಣ ಅಂತ ಬರ್ತಾ ಇದಾರೆ. ಸೊ ಸಾರ್ ಬಂದು ನಮ್ಮ ಹತ್ರ ಕೇಳ್ಕೊಂಡ್ರು, ಸಾರ್ ನಮ್ ವ್ಯೂವರ್ಸ್, ನಮ್ ಫಾಲೋವರ್ಸ್ ಎಲ್ಲ ಇದಾರೆ, ತುಂಬಾ ಜನ, ಸಾವಿರಾರು ಜನ ಇದಾರೆ, ನೀವು ನಮ್ಗೋಸ್ಕರ ಬಂದು ಏನೋ ಒಂದು ಮಾಡ್ಕೊಡಿ ಸಾರ್ ಅಂತ ಕೇಳಿದ್ರು. ಫಸ್ಟ್ ನಾವು ಸಾರ್ಗೋಸ್ಕರ ಈ ಲೇಔಟ್ ಬಂದಿದೀವಿ. ಸಾರ್ ಸಕ್ಸಸ್ಫುಲ್ ಆಗಿ ಮಾಡ್ಬೇಕು, ನಿಮ್ ಸಪೋರ್ಟ್ ಎಲ್ಲ ನಮ್ ಸಾರ್ಗೆ ಇವತ್ತು ನಾವು ನೋಡ್ತಾ ಇದೀರಿ, ಇವತ್ತು ಜಲ್ಲಿ ಇದೆ. ಇದು ಆಕ್ಚುಲಿ ಇದಕ್ಕೆ ತಾರ್ ಹಾಕ್ತಾ ಇದಾರೆ ಅವರು. ಇದೆಲ್ಲ ತಾರ್ ರೋಡ್ ಬರುತ್ತೆ ಇದು. ಅಂಡ್ ಪ್ರತಿಯೊಂದು ಸೈಟ್ಗೂ ಬಂದ್ಬಿಟ್ಟು ವಾಟರ್ ಕನೆಕ್ಷನ್ಸ್ ಇರುತ್ತೆ ಇದರಲ್ಲಿ. ನೋಡಿಸ್ತೀನಿ ನಿಮ್ಗೆ, ಪ್ರತಿಯೊಂದು ಸೈಟ್ಗೂ ವಾಟರ್ ಕನೆಕ್ಷನ್ ಕೊಟ್ಟಿರ್ತಾರೆ, ತಾರ್ ರೋಡ್ ಹಾಕ್ತಾರೆ, ರೆಡಿ ಟು ಕನ್ಸ್ಟ್ರಕ್ಷನ್. ಅಂದ್ರೆ ಇವತ್ತು ನೀವು ತಗೊಂಡು ಹಂಗೆ ಕಟ್ತಾ ಇರ್ಬೋದು ನೀವು, ಯಾಕಂದ್ರೆ ಕರೆಂಟ್ ಎಲ್ಲ ಫೋಲ್ಸ್ ನೋಡ್ಬೋದಿಲ್ಲ. ಕರೆಂಟ್ ಫೋಲ್ಸ್ ಕೂಡ ಬಂದ್ಬಿಟ್ಟಿದೆ ಇದರಲ್ಲಿ, ಕರೆಂಟ್ ಫೋಲ್ಸ್ ಇರುತ್ತೆ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ನೋಡ್ಬೋದು, ಸುಮಾರು ಜನಗೆ ಒಂದು ಕನ್ಸಿರತ್ತೆ, ಒಂದು ಮನೆ ಮಾಡ್ಬೇಕು ಅನ್ನೋದು ತುಂಬಾ ಜನ ಕನ್ಸಿರತ್ತೆ. ಸುಮಾರು ಜನ ನನ್ಸಲ್ಲೇ ವಯಸ್ಸಾಗ್ಬಿಡತ್ತೆ. ಯಾಕಂದ್ರೆ ಇವತ್ತು ಕಟ್ಟೋಣ, ನಾಳೆ ಕಟ್ಟೋಣ, ದುಡ್ಡು ಸಂಪಾದಿಸಿ ಕಟ್ಟೋಣ ಅನ್ಕೊಂತೀರಿ. ಯಾಕಂದ್ರೆ ಇವತ್ತು ಫಾರ್ ಎಕ್ಸಾಂಪಲ್ ಬೆಂಗಳೂರು ಸಿಟಿಯಲ್ಲಿ ನಾವು ಒಂದು ಮನೆ ಕಟ್ಟಬೇಕು ಅಂದ್ರೆ ಮಿನಿಮಮ್ 1.5 ಕೋಟಿ ಬೇಕು. ಆ 1.5 ಕೋಟಿ ನಾವು ಸಂಪಾದಿಸೋಷ್ಟರಲ್ಲಿ ನಮ್ಗೆ ವಯಸ್ಸಾಗ್ಬಿಡತ್ತೆ. ಓಕೆನಾ? ಏನು ಮಾಡಕ್ಕಾಗಲ್ಲ. ಏನೋ ಬಾಧೆ ಬಿದ್ದು, ಏನನ್ನ ಕಷ್ಟ ಬಿದ್ದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು 1.5 ಕೋಟಿಗೆ ನೀವು ಮನೆ ತಗೊಂಡ್ರೆ ಕೂಡ ಲೈಕ್ ಆ ಮನೆಯಲ್ಲಿ ಒಂದು 6 ತಿಂಗಳು ಕೂಡ ನೆಮ್ಮದಿಯಾಗಿರಕ್ ಆಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಲೋನ್ ತಗೊಂಡಿರ್ತೀರಿ, ಲೋನ್ ತಗೊಂಡು ಕಟ್ಟಬೇಕು, ಲೋನ್ ಕಟ್ಟಬೇಕಾ ಜೀವನ ಮಾಡ್ಬೇಕಾ ಅನ್ನೋದು ಒಂದು ಕ್ವಶನ್ ಇದು. ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಬೇಕಾದ್ರೆ ನಾನು ಮಿಡ್ಲ್ ಕ್ಲಾಸ್ ಪರ್ಸನ್ ಆಗ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ತರ ಚಿಕ್ಕ ಚಿಕ್ಕ ಇನ್ವೆಸ್ಟ್ಮೆಂಟ್ಸ್, ಫಾರ್ ಎಕ್ಸಾಂಪಲ್ ಇದು ನೋಡಿ, ನಿಮ್ಗೆ ಆಫ್ಟರ್ ಡಿಸ್ಕೌಂಟ್ ಬಂದ್ಬಿಟ್ಟು 1550 rupees ಫಾರ್ ಸ್ಕ್ವೇರ್ ಫೀಟ್ ಅಂತ ಹೇಳಿದ್ರೆ ಮೇ ಬಿ ಒಂದು 17 to 18 lakhs ಬೀಳುತ್ತೆ ನಿಮ್ಗೆ ಇಲ್ಲಿ. ಓಕೆನಾ? ಚಿಕ್ಕ ಇನ್ವೆಸ್ಟ್ಮೆಂಟ್ ಇದು.
ಇದನ್ನ ನೀವು ಮಾಡ್ಕೊಂಡು ಇದಕ್ಕೆ ಲೋನ್ ತೀರ್ಸ್ಕೊಂಡು ಇನ್ನೊಂದು ಕೂಡ ಸೈಟ್ ತಗೋಬಹುದು. ತಗೊಂಡ್ ಕೂಡ ಇದನ್ನ ಕೂಡ ಡೆವಲಪ್ ಮಾಡ್ಕೊಂತಾ ಇರ್ಬೋದು. ಯಾಕಂದ್ರೆ ಒಂದೇ ಹತ್ರ ಬರ್ಡನ್ ಬೇಡ ಅಂತ ಹೇಳ್ಬಿಟ್ಟು ಇದು ಬೆಂಗಳೂರಿಂದ ಒಂದು 35 ಕಿಲೋಮೀಟರ್ಸ್ ಇರೋದ್ರಿಂದ ನೀವೇನ್ ಮಾಡ್ಬೇಕು ಅಂದ್ರೆ ಸಂಡೇಸ್ ಬಂದು ಆರಾಮಾಗಿ ಎಂಜಾಯ್ ಮಾಡ್ಬೋದು ಲೈಫ್ ಇಲ್ಲಿ. ಇಲ್ಲೊಂದು ಫಾರ್ಮ್ ಹೌಸ್ ತರ ಚಿಕ್ಕದಾಗ ಒಂದು ಫಾರ್ಮ್ ಹೌಸ್ ಕಟ್ಕೋಬಹುದು. ಇಲ್ಲಾಂದ್ರೆ ಒಂದ್ 2 ಸೈಟ್ ತಗೊಂಡ್ಬಿಟ್ಟು ಒಂದ್ರಲ್ಲಿ ಒಂದು ಹೌಸ್ ಕಟ್ಕೊಂಡ್ಬಿಟ್ಟು ಇನ್ನೊಂದ್ರಲ್ಲಿ ಗಾರ್ಡನ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರತ್ತೆ. ಯಾಕಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅಂದಾಗ ಸ್ವಲ್ಪ ಆಲೋಚನೆ ಮಾಡ್ಬೇಕು, ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ. ಇದು 20 lakhs ಬಿಲೋ ಏನಿದೆ ಆರಾಮಾಗಿ ತಗೋಬಹುದು. ನೋಡಿ ಈ ಲೇಔಟ್ ಎಲ್ಲ ನೋಡಿಸ್ತೀನಿ ನೋಡಿ ನಾವು. ಅದು ಹೋಗಿ ಸರ್, ಈ ಲೇಔಟ್ ಎಲ್ಲ ನೋಡಿಸ್ತೀನಿ ನೋಡಿ, ನಾನು ಕ್ಲೀನ್ ಆಗಿ ನೋಡಿಸ್ತೀನಿ ನೋಡಿ. ಇಲ್ಲಿ ಲೇಔಟ್ಗೆ ಪ್ರತಿ ಒಂದಕ್ಕೂ ನಂಬರ್ಸ್ ಹಾಕಿರ್ತಾರೆ ಇಲ್ಲಿ. ಆತರ ನಂಬರ್ ಇದು ನೋಡಿ, ಸೈಟ್ ನಂಬರ್ 14 ಇದೆ ಇದು. ಅಂಡ್ ನಂಬರ್ಸ್ ಹಾಕಿರ್ತಾರೆ. ಅಂಡ್ ಇನ್ನೊಂದ್ಸತಿ ನೋಡಂಗಿದೆ, ನಾನು ಅವಳು ಹೇಳ್ದೆ ನಿಮ್ಗೆ ವಾಟರ್ ಕಲೆಕ್ಷನ್ ಅಂತ. ನೋಡಿ ಇಲ್ಲಿ ವಾಟರ್ ಕನೆಕ್ಷನ್ ಇದು. ಚೇಂಬರ್ಸ್ ಇದೆ ನೋಡ್ಬೋದು. ಪ್ರತಿಯೊಂದು ಇದಕ್ಕೂ ಬಂದ್ಬಿಟ್ಟು ಲೈಕ್ ಮೋರಿ ಲೈನ್ಸ್ ಎಲ್ಲ ಬಂದಿದೆ ಇದ್ರಲ್ಲಿ ನೋಡ್ಬೋದು. ಈ ಕಡೆ ಎಂಟ್ರೆನ್ಸ್ ಇದೆ. ಎಂಟ್ರೆನ್ಸ್ ಯಾವ ತರ ಇದೆ ಅಂತ ನೋಡ್ಬೋದು. ಯಾವ ವಿಲಾಗಳಲ್ಲಿ ಮಾಡಿರ್ತಾರಲ್ಲ ಎಂಟ್ರೆನ್ಸ್, ಆ ಎಂಟ್ರೆನ್ಸ್ ಗಿಂತ ಏನು ಕಡಿಮೆ ಇಲ್ಲ ಇದ್ರಲ್ಲಿ. ಮತ್ತೆ ಪಕ್ಕದಲ್ಲಿ ಟ್ಯಾಂಕ್ ಕಾಣ್ತಾ ಇದೆ ನೋಡಿ ನಿಮ್ಗೆ. ಟ್ಯಾಂಕ್ ಅದು ಏನಪ್ಪಾ ಟ್ಯಾಂಕ್ ಅಂತ ಹೇಳಿದ್ರೆ ಆಕ್ಚುಲಿ ಪಕ್ಕದಲ್ಲೇ ವಿಲೇಜ್ ಇದೆ ಇದ್ರಲ್ಲಿ. ಆ ವಿಲೇಜ್ಗೆ ವಾಟರ್ ಸಪ್ಲೈ ಹೋಗುತ್ತೆ ಅಲ್ಲಿಂದ ಆಗ್ಬಿಟ್ಟು. ವಿಲೇಜ್ಗೆ ಅಟ್ಯಾಚ್ ಇರುತ್ತೆ ಆಕ್ಚುಲಿ ಇದು ಲೇಔಟ್ ಬಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಈ ಕಡೆ ಎಲ್ಲ ನೋಡಿ, ಇದು ಆಕ್ಚುಲಿ ಪೆನ್ಸ್ಲಿಂಗ್ ಯಾವ ತರ ಇದೆ ನೋಡಿ. ಇದು ನೀವು ಪೆನ್ಸ್ಲಿಂಗ್ ಅನ್ನೋದು ನೋಡ್ಬೇಕು. ಆಕ್ಚುಲಿ ಪೆನ್ಸ್ಲಿಂಗ್ ಅನ್ನೋದು ಇಂಪಾರ್ಟೆಂಟ್ ಇದು. ಯಾಕಂದ್ರೆ ನಾವು ಪ್ರಾಪರ್ಟಿ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಪೆನ್ಸ್ಲಿಂಗ್ ಇರ್ಬೇಕು ಈ ತರ. ಆ ಪೆನ್ಸ್ಲಿಂಗ್ ಇರೋದ್ರಿಂದ ಏನಾಗುತ್ತೆ, ಸೇಫ್ಟಿ ಇರುತ್ತೆ ಇದು. ಬಟ್ ಅವ್ರು ಸಾರ್ ಅವಾಗಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು, ಇದು DC ಕನ್ವರ್ಷನ್ ಆಗಿರತ್ತೆ, ಅಪ್ರೂವಲ್ ಎಲ್ಲ ಅಪ್ರೂವಲ್ ಆಗಿರತ್ತೆ, ಎಲ್ಲಾನು ಚೆನ್ನಾಗಿರತ್ತೆ. ಇದರಲ್ಲಿ ಸೈಟ್ಗಳು ಸುಮಾರು ಅಂದ್ರೆ ಒಂದು 45 ಸೈಟ್ಗಳಿದೆ. ನಿಮ್ಗೆ ಯಾರಿಗನ್ನ ಸೈಟ್ ಇಂಟ್ರೆಸ್ಟ್ ಇದ್ರೆ ಆ ನಂಬರ್ಗೆ ಒಂದು ಕಾಲ್ ಮಾಡಿ, ಮಿಕ್ಕ ಡೀಟೇಲ್ಸ್ ಎಲ್ಲ ನಾನು ಹೇಳ್ತೀನಿ ನಿಮ್ಗೆ. ಓಕೆ, ಥ್ಯಾಂಕ್ ಯು. ಅಷ್ಟೇ.